ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ಮುರುಘಾ ಸ್ವಾಮಿಗೆ ಒಂದೊಂದೇ ಸಂಕಷ್ಟ ಎದುರಾಗ್ತಾ ಇದೆ. ಒಂದ್ ಕಡೆ ತನಿಖೆ ಬಿಸಿಯನ್ನ ಎದುರಿಸಬೇಕು, ಮತ್ತೊಂದ್ ಕಡೆ ಜವಾಬ್ದಾರಿಯಿಂದ ಕೆಳಗಡೆ ಇಳಿಸ್ತಾ ಇದ್ದಾರೆ. ಇದೀಗ ಅನಾಥ ಸೇವಾಶ್ರಮ ವಿಶ್ವಸ್ತ ಸಮಿತಿಯ ಮುಖ್ಯಸ್ಥ ಸ್ಥಾನದಿಂದ ಮುರುಘಾ ಸ್ವಾಮಿಯನ್ನ ವಜಾ ಮಾಡಲಾಗಿದೆ. ಚಿತ್ರದುರ್ಗದ ಮಲ್ಲಾಡಿಹಳ್ಳಿಯಲ್ಲಿದೆ ಈ ಅನಾಥ ಸೇವಾಶ್ರಮ. ಈ ಸೇವಾಶ್ರಮಕ್ಕೆ ಮುಖ್ಯಸ್ಥರಾಗಿದ್ರು ಇಷ್ಟು ದಿನ ಮುರುಘಾ ಸ್ವಾಮಿ. ಆರೋಪ ಬರ್ತಾ ಇದ್ದಂತೆ ಸ್ವಾಮಿಯನ್ನ ಆ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಈ ಬಗ್ಗೆ ಸೇವಾಶ್ರಮದ ಕಾರ್ಯದರ್ಶಿ ಕೆಇ ರಾಧಾಕೃಷ್ಣ ಅವರು ಆದೇಶ ಹೊರಡಿಸಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಈ ಬಗ್ಗೆ ಒಂದು ತುರ್ತು ಸಭೆಯನ್ನ ನಡೆಸಿದ್ರು ಸಮಿತಿಯವರೆಲ್ಲ ಸೇರ್ಕೊಂಡು. ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಕಾರಣಗಳನ್ನು ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಈಗ ಆರೋಪ ಇದೆ ಸ್ವಾಮಿ ಮೇಲೆ, ಅದು ಕೂಡ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಸ್ವಾಮಿ ಫೇಸ್ ಮಾಡ್ತಾ ಇರೋದು. ಜಾಗೃತಿ ಕ್ರಮಗಳಿಗೆ ಈಗ ಸಮಿತಿಗಳು ಮುಂದಾಗ್ತಾ ಇದೆ. ಮೊದಲ ಹೆಜ್ಜೆಯನ್ನ ಇದೀಗ ಅನಾಥ ಸೇವಾಶ್ರಮದವರು ಇಟ್ಟಿದ್ದಾರೆ. ನಿನ್ನೆ ತುರ್ತು ಸಭೆ ಮಾಡಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಆದೇಶವನ್ನು ಹೊರಡಿಸಿದ್ದಾರೆ ಕೆಇ ರಾಧಾಕೃಷ್ಣ ಅವರು, ಕಾರ್ಯದರ್ಶಿ. ಸದ್ಯ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಈ ತರ ಒಂದು ಮಹತ್ವದ ಹುದ್ದೆಯಲ್ಲಿ ಇಟ್ಟರೆ ಆ ಸಮಿತಿ ಬಗ್ಗೆನೇ ಅನುಮಾನಗಳು ವ್ಯಕ್ತ ಆಗುತ್ತೆ. ಜೊತೆಗೆ ಜನ ಕೂಡ ಆ ಸಮಿತಿಗಳಿಗೆ ರೆಸ್ಪಾನ್ಸ್ ಮಾಡಲ್ಲ ಅಥವಾ ಒಂದು ಗೌರವ ಕೊಡೋದಿಲ್ಲ. ಆ ಕಾರಣದಿಂದ ಸಮಿತಿಯವರು ಡಿಸೈಡ್ ಮಾಡಿ ನಿನ್ನೆ ತುರ್ತು ಸಭೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಅನಾಥ ಸೇವಾಶ್ರಮ ವಿಶ್ವಸ್ತ ಸಮಿತಿ ನಿನ್ನೆ ಒಂದು ತುರ್ತು ಸಭೆ ಮಾಡಿದ ಮೇಲೆ ಆದೇಶವನ್ನ ಹೊರಡಿಸಿದಾರಲ್ಲ, ಅದರ ಕಾರ್ಯದರ್ಶಿ ಕೆಇ ರಾಧಾಕೃಷ್ಣ ಅವರು. ಆದೇಶದ ಪ್ರತಿಯನ್ನ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಅಂದ್ರೆ ಜಾಗೃತಿ ಕ್ರಮಗಳಿಗೆ ಸಮಿತಿಗಳು ಮುಂದಾಗಿದೆ. ಇದರ ಪರಿಣಾಮವಾಗಿ ಅನಾಥ ಸೇವಾಶ್ರಮ ವಿಶ್ವಸ್ತ ಸಮಿತಿಯಿಂದ ಮುಖ್ಯಸ್ಥ ಸ್ಥಾನದಿಂದ ಮುರುಘಾ ಸ್ವಾಮಿಯನ್ನ ವಜಾ ಮಾಡಿದ್ದಾರೆ. ಆ ಸ್ಥಾನದಿಂದ ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇಂಥದ್ದೊಂದು ಬೇಕಾಗಿತ್ತು ಕ್ರಮಗಳು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಈ ಆರೋಪಗಳು ಸ್ವಾಮೀಜಿ ಮೇಲೆ ಕೇಳಿ ಬರ್ತಾ ಇತ್ತು. ಆದ್ರೆ ಯಾರು ಮುಂದೆ ಬಂದು ಅದನ್ನ ದೂರು ಕೊಡೋ ರೀತಿಯಲ್ಲಿ ಯಾರು ಮುಂದೆ ಬರ್ತಾ ಇರಲಿಲ್ಲ. ಅಷ್ಟು ಧೈರ್ಯನೂ ಯಾರಿಗೆ ಇರ್ತಾ ಇರಲಿಲ್ಲ. ಆದ್ರೆ ಒಂದು ಕಂಪ್ಲೇಂಟ್ ಆದ್ಮೇಲೆ ಪೊಲೀಸರು ಹೇಳ್ತಾ ಇರೋದು ಇದೇ ರೀತಿ ಸಾಕಷ್ಟು ಸಂತ್ರಸ್ತೆಯರು ಇದ್ದಾರೆ, ನಮಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕಸ್ಟಡಿ ಕೊಡಿ ಅಂತ ಕೇಳಿದ್ರು. ಆಧಾರದ ಮೇಲೆ ಈಗ ವಿಚಾರಣೆ ನಡೀತಾ ಇದೆ. ಆ ವಿಚಾರಣೆ ಬಿಸಿ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈಗ ನಿನ್ನೆ ತುರ್ತು ಸಭೆ ಮಾಡಿ ಸಮಿತಿಯವರು ನಿರ್ಧಾರಕ್ಕೆ ಬಂದಿದ್ದಾರೆ. ಅನಾಥ ಸೇವಾಶ್ರಮ ವಿಶ್ವಸ್ತ ಸಮಿತಿಯ ಮುಖ್ಯಸ್ಥ ಸ್ಥಾನದಲ್ಲಿ ಇನ್ನು ಮುಂದೆ ಮುರುಘಾ ಸ್ವಾಮಿ ಮುಂದುವರಿಯೋದಿಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಈಗ ಜಾಗೃತಿ ಕ್ರಮಗಳಿಗೆ ಸಮಿತಿಗಳು ಮುಂದಾಗಿದೆ. ಮೊದಲ ಹೆಜ್ಜೆಯನ್ನ ನಾವು ನೋಡ್ತಾ ಇದ್ವಿ, ರಾಧಾಕೃಷ್ಣ ಅವರ ಆದೇಶವನ್ನ ಹೊರಡಿಸಿರೋದು. ಸೊ ಇದಕ್ಕೆ ಭಕ್ತ ಸಮೂಹದಿಂದ ಏನಾದ್ರೂ ವಿರೋಧ ವ್ಯಕ್ತವಾಗ್ತಾ ಇದೆಯಾ? ಶರ್ಮಿತಾ, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿ ಸೇವಾಶ್ರಮ ಏನಿದೆ, ಅನಾಥ ಸೇವಾಶ್ರಮ, ಇದು ರಾಘವೇಂದ್ರ ಸ್ವಾಮಿಗಳು ಕಟ್ಟಿದಂತ ಅನಾಥ ಸೇವಾಶ್ರಮ. ಅವರು ಒಂದೊಂದು ರೂಪಾಯಿ 4 ಆಣೆ 8 ಆಣೆಯನ್ನ ಭಿಕ್ಷೆ ಬೇಡಿ ಕಟ್ಟಿದಂತ ಆಶ್ರಮ ಅದು. ಅಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದ್ದಾರೆ. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು, ಪ್ರೌಢಶಾಲೆ, PU ಕಾಲೇಜು, ಡಿಗ್ರಿ, ಈ ತರದ ಕಾನ್ವೆಂಟ್ಗಳು ಕೂಡ ಸೇರಿದಂತೆ, ವಿದ್ಯಾಸಂಸ್ಥೆಗಳು ಸೇರಿದಂತೆ ತೋಟಗಳು ಅಂದ್ರೆ ಅಡಿಕೆ, ತೆಂಗು ತೋಟಗಳನ್ನು ಕೂಡ ಮಾಡಿದರೆ. 106 ಎಕರೆ ಜಮೀನುಗಳನ್ನ ಕೂಡ ಮಾಡಿದರೆ. ಇದಕ್ಕೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ದೈವಾಧೀನರಾದ ಬಳಿಕ ಈ ಮಠಕ್ಕೆ ಮುರುಘಾ ಶ್ರೀಗಳು ಏನಿದ್ದಾರೆ ಅವರು ಅಲ್ಲಿಗೆ ಅಧ್ಯಕ್ಷರಾಗಿರ್ತಾರೆ. ಆ ಸಮಿತಿ ಅದನ್ನ ತೀರ್ಮಾನ ಮಾಡಿರ್ತದೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಆಸ್ತಿಯ ಏನು ಆದಾಯ ಬರ್ತದೆ, ಆ ಆದಾಯವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆದ್ರೆ ಮಠದ ಯಾವುದೇ ಅಭಿವೃದ್ಧಿಯನ್ನ ಮಾಡ್ತಾ ಇರೋದಿಲ್ಲ ಅನ್ನುವಂತ ಕೂಗು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಮುರುಘಾ ಶ್ರೀಗಳು ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಾಕೊಂಡ್ರು, ಅಂದು ಕೂಡ ಆ ಆದಾಯ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಇದ್ರು. ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ ಅಥವಾ ದೂರು ಕೊಟ್ಟಿರ್ಲಿಲ್ಲ? ಇವಾಗ ಕೆಳಗಡೆ ಬಿದ್ಮೇಲೆ ಆಳಿಗೊಂದು ಕಲ್ಲು ರೀತಿಯಲ್ಲಿ ಇವಾಗ ಕಲ್ಲು ಹೊಡಿತಾ ಇದಾರಲ್ಲ. ಸೊ ಈಗ ಯಾಕೆ ಈ ದನಿ ಎದ್ದಿದೆ? ಸದ್ಯ ಈ ಆಸ್ತಿ ದುರ್ಬಳಕೆ ವಿಚಾರ ಮೊದಲಿಂದಲೂ ಕೇಳಿ ಬರ್ತಾ ಇದ್ದಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕೂಗುಗಳು ಕೂಡ ಕೇಳಿ ಬರ್ತಾ ಇದ್ದದ್ದು. ಆದ್ರೆ ಆ ಕಮಿಟಿ, ವಿಶ್ವಸ್ತ ಸಮಿತಿಯ ಕಮಿಟಿ ಏನಿದೆ, ಅದು ಮುರುಘಾ ಶ್ರೀಗಳ ಪರವಾಗಿತ್ತು ಅನ್ನುವಂಥದ್ದು ಕೂಡ ಆ ಸ್ಥಳೀಯರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮವನ್ನು ಕೂಡ ಆ ಆಸ್ತಿ ದುರ್ಬಳಕೆಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿರಲಿಲ್ಲ. ಇದೀಗ ಈ ಆರೋಪ ಏನು ಪೋಕ್ಸೋ ಪ್ರಕರಣದಲ್ಲಿ ಆರೋಪ ಬಂದಿದೆ, ಇದಕ್ಕೆ ತೀವ್ರ ತರದ ವಿರೋಧಗಳು ಕೇಳಿ ಬಂದಂತ ಸಂದರ್ಭದಲ್ಲಿ
ಈ ವಿಶ್ವಸ್ತ ಸಮಿತಿ ಎಚ್ಚೆತ್ತುಕೊಂಡು ಅವರನ್ನ ಈ ಸಮಿತಿಯ ಅಧ್ಯಕ್ಷ ಆಶ್ರಮದ ಪ್ಲೀಸ್ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಮಲ್ಲಾಡಿಹಳ್ಳಿ ಆಶ್ರಮದ ಭಕ್ತರಾಗಿರುವಂತಹ ಸಂತೋಷ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ತುರ್ತು ಸಭೆ ಮಾಡಿದ್ರಲ್ಲ, ನೀವು ಹೋಗಿದ್ರಾ? ಮೇಡಮ್ ನಮ್ಮನ್ನೇನು ಕರೆದಿರಲಿಲ್ಲ ಟ್ರಸ್ಟಿ ಅವರು. ಓಕೆ, ಏನ್ ವಿಷಯ ನಿಮ್ಗೆ ಗೊತ್ತಾಯ್ತು ಮೀಟಿಂಗ್ ಆದ್ಮೇಲೆ? ಮೇಡಮ್ ಟ್ರಸ್ಟ್ನವರು ಸೇರ್ಕೊಂಡು ಅವ್ರನ್ನ ಮುರುಘಾಶ್ರೀ ಅವ್ರನ್ನ ಅಧ್ಯಕ್ಷದಲ್ಲಿ ಸ್ಥಾನದಲ್ಲಿ ಏನಿದ್ರು ಮೇಡಮ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿದ್ದಾರೆ. ಓಕೆ, ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಪೂರಾ ವಜಾಗೊಳಿಸಿ ಈಗ ಟ್ರಸ್ಟಿ ಅವರು ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಮೇಡಮ್. ಮೈಸೂರಲ್ಲೇ ಮೀಟಿಂಗ್ ನಡೀದೆ. ಇಲ್ಲೇ ಮಲ್ಲಾಡಿಹಳ್ಳಿ ಸಂಸ್ಥೆನೆ ಮೈಸೂರಲ್ಲೇ ಒಂದಿದೆ ಮೇಡಮ್, ಕುವೆಂಪು ರಸ್ತೆಯಲ್ಲಿ. ಇದಕ್ಕೆ ಸಂತೋಷ್ ಅವರೇ ಮೇಡಮ್ ನಾವು ಅವ್ರನ್ನ ತೆಗೆದಾಕ್ರಿ ಅಂತಾನೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಮೇಡಮ್ ಮೊನ್ನೆ. ಓಕೆ ಸರಿ. ಹಾಗಾದ್ರೆ ಈಗ ನಮ್ಮ ರಿಪೋರ್ಟರ್ ವಿನಾಯಕ್ ಹೇಳ್ತಾ ಇದ್ರು ಇನ್ಫಾರ್ಮೇಶನ್ ಕೊಡುವಾಗ, ಸಂತೋಷ್ ಅವರೇ ಸುಮಾರು ವರ್ಷಗಳಿಂದ ಆದಾಯ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಆರೋಪಗಳಿತ್ತು ಅಂತ. ಇಷ್ಟು ವರ್ಷ ಯಾಕೆ ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡ್ಲಿಲ್ಲ ಅಥವಾ ದನಿ ಎತ್ತಲಿಲ್ಲ? ಇದ್ರ ಬಗ್ಗೆನೇ ನಾನು ಹೋದನೇ ವರ್ಷ ಹೋಗಿ ಅವರು ಮುರುಘಾ ರಾಜೇಂದ್ರ ಶರಣರ ಎದುರಿಗೇನೆ ನಾನು ಅವರಿಗೂ ಸ್ವಲ್ಪ ನನಗೂ ಅವರಿಗೂ ಬಹಳ ಸಂಘರ್ಷ ಆಗಿತ್ತು ಮೇಡಮ್. ಅದನ್ನು ನಾನು ಪ್ರಜಾವಾಣಿಯಲ್ಲಿ ನ್ಯೂಸ್ ಕೊಟ್ಟಿದ್ದೀನಿ. ನಮ್ಮ ಮಠದಲ್ಲಿ ಇವತ್ತು ನಮ್ಮ ಸ್ವಾಮೀಜಿ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಪಿ ವಿ ನರಸಿಂಹ ಪ್ರಧಾನಮಂತ್ರಿ ಬಂದು ಹೋಗಿದ್ದಾರೆ ಮೇಡಮ್ ನಮ್ಮೂರಿಗೆ. ಹೌದು, ಹಿಂದೆ ವೀರೇಂದ್ರ ಹೆಗ್ಡೆ ಅವರು ಬಂದು ಹೋಗಿದ್ದಾರೆ. ದೊಡ್ಡ ದೊಡ್ಡ ರಾಜಕೀಯ ಧುರೀಣರಾಗಿರ್ತಕ್ಕಂಥ ನಮ್ಮ ಬಂಗಾರಪ್ಪ ಅವರು ಬಂದು ಹೋಗಿದ್ದಾರೆ, ಗುಂಡೂರಾವ್ ಅವರು ಬಂದು ಹೋಗಿದ್ದಾರೆ, ದೇವರಾಜ್ ಅರಸು ಅವರು ಬಂದು ಹೋಗಿದ್ದಾರೆ. ಹಿಂದೆ ಅಂತ ದೊಡ್ಡ ದೊಡ್ಡ ರಾಜಕೀಯ ಧುರೀಣರೆಲ್ಲ ಇಲ್ಲಿ ನಮ್ಮ ಊರಿಗೆ ಬಂದು ಹೋಗಿದ್ದಾರೆ ಮೇಡಮ್. ನಮ್ಮ ಸ್ವಾಮೀಜಿ ಶಿಷ್ಯರು. ನೀವು ಕೇಳಿದಾಗ ಉತ್ತರ ಏನಾಗಿತ್ತು? ಮಾತಿಗೆ ಮಾತು ಬೆಳೆದು ಅಲ್ಲಿಗೆ ನಿಂತು ಹೋಯ್ತಾ ಅದು? ನಾನ್ ಕೇಳಿದ್ಕೆ ಅವ್ರು ಬೇರೆ ತರ ನಮ್ಮ ಮಾತನ್ನ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಮೇಡಮ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು. ನಾವು ನಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಇಲ್ಲಿ ಮಠದಲ್ಲಿ ಇರ್ತಕ್ಕಂಥ ಶಿಸ್ತು ಅವ್ಯವಸ್ಥೆ ಆಗ್ತಾ ಇದೆ, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಹಣ ಇಲ್ಲೇ ಮಾತ್ರ ಸೀಮಿತವಾಗಿರ್ಬೇಕು. ಇಲ್ಲಿ ಬರ್ತಕ್ಕಂಥ ಹಣ ನೀವು ಮಠಕ್ಕೆ ತಂದ ದುರ್ಬಳಕೆ ಮಾಡ್ಕೊಂತಿದ್ದೀರಾ, ನಮ್ಮ ಮಠದ ಆಸ್ತಿ ಹಾಳು ಮಾಡ್ತಿದ್ದೀರಾ ಅಂತ ಹೇಳಿ ನಾನು ಅವ್ರು ನೇರವಾಗಿ ನಾವು ದೂರಿದೆ ಮೇಡಮ್. ಇಲ್ಲಿ ನಮ್ದು ಮಲ್ಲಾಡಿಹಳ್ಳಿ ಪಕ್ಕದಲ್ಲಿ 65 ಎಕರೆ ಜಮೀನು ಮಾರಾಟ ಮಾಡಿದ್ದಾರೆ ಮೇಡಮ್ ಮೊನ್ನೆ. ಇವರು ಎಂಡ ಹೊರತಾಗಿ 65 ಎಕರೆ ಜಮೀನ್ ಮಾರಾಟ ಮಾಡಿದ್ದಾರೆ. ಇವತ್ತಿಗೂ ಮೇಡಮ್ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಿದೆ. ವರ್ಷ 10 ಕೋಟಿ ರೂಪಾಯಿ ಆದಾಯ ಬರ್ತಿದೆ ಮೇಡಮ್ ನಮ್ಮ ಮಲ್ಲಾಡಿಹಳ್ಳಿ ಮಠಕ್ಕೆ. ನಮ್ಮ ಮಲ್ಲಾಡಿಹಳ್ಳಿ ಮಠದ ಆಸ್ತಿ 10 ಕೋಟಿ ರೂಪಾಯಿ ಆದಾಯ ಬರ್ತಿದೆ. ಇಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ, ಸುಮಾರು ಅಲ್ಲೇ ಒಂದು 6 ರಿಂದ 7 ಕೋಟಿ ರೂಪಾಯಿ ಆದಾಯ ಬರ್ತಿದೆ ಮೇಡಮ್. ಮೈಸೂರು ತನಿಖೆ ಆಗ್ಬೇಕು ಅಂತ ಏನಾದ್ರು ಆಗ್ರಹ ಮಾಡ್ತೀರಾ ನೀವು ಕಮಿಟಿಗೆ? ಇದ್ರ ಬಗ್ಗೆ ಟ್ರಸ್ಟಿ ಅವರು ಸಹ ಸ್ವಾಮೀಜಿ ಅವರಿಗೆ ಬೆಂಬಲ ನಿಂತಿದ್ದಾರೆ ಮೇಡಮ್. ಏನ್ ಟ್ರಸ್ಟ್ ಇದೆ ಇಲ್ಲಿ ನಮ್ಮ ಮಲ್ಲಾಡಿಹಳ್ಳಿ ಅನಾಥ ಸೇವಾಶ್ರಮ ಟ್ರಸ್ಟಿ ಏನ್ ಮಾಡಿದ್ರು ಬೈಲಾರ್ ಪ್ರಕಾರ ಟ್ರಸ್ಟ್ ಅವರು ಸಹ ಬೆಂಬಲ ಕೊಟ್ಟೆ ಇದರಲ್ಲಿ ಅವ್ರದ್ದು ಪಾಲ್ದಾರ ಇದೆ. ಇಲ್ಲಿ ಏನು ಇಲ್ಲ ಸಂಪತ್ತು ದೋಷಿಸ್ಕೊಂಡು ಹೋಗಕ್ಕೆ ಟ್ರಸ್ಟ್ ಅವರು ಕಾರಣ ಮೇಡಮ್. ಇವರು ಸಹಕಾರ ಕೊಡದಲೆ ಅವರು ಇಲ್ಲಿಂದ ಅದಕ್ಕೆ ಈಗ ಮುರುಘಾಸ್ವಾಮಿಯನ್ ವಜಾ ಮಾಡಿದಾರಾ? ಮುರುಘಾಸ್ವಾಮಿನ ವಜಾ ಮಾಡಿದಾರ ಮೇಡಮ್. ಈಗ ಆ ಸ್ಥಾನದಲ್ಲಿ ಹಂಗಾಮಿ ತರ ಯಾರು ಕೂರಿಸಿದಾರಾ ಅಥವಾ ಮಾತುಕತೆ ನಡೀತಾ ಇದೆಯಾ? ಈಗ ಟ್ರಸ್ಟ್ ಅವರೇ ಮಾತುಕತೆ ನಡೀತಾ ಇದಾರೆ ಮೇಡಮ್. ಟ್ರಸ್ಟಿ ಅವರು ಸರಿಯಲ್ಲ ಮೇಡಮ್. ಇಲ್ಲಿ ಇಷ್ಟಿನ ಸಂಪತ್ನ ದೋಚ್ಕೊಂಡು ಹೋಗಕ್ಕೆ ಟ್ರಸ್ಟಿ ಅವರ ಕಾರಣ ಇದ್ದಾರೆ. ರಾಧಾಕೃಷ್ಣ ಅನ್ನೋರು ರಾಧಾಕೃಷ್ಣ ಅವರೇ ಮೇಡಮ್, ಬೇರೆ ಅವರೇ ಕಾರ್ಯದರ್ಶಿ. ಅಂದ್ರೆ ಇವತ್ತು ಒಂದು ಟ್ರಸ್ಟಿಯಲ್ಲಿ ಮೇಡಮ್ ಅಧ್ಯಕ್ಷರನವರೇ, ಕಾರ್ಯದರ್ಶಿನವರೇ, ಖಜಾನ್ಸಿನವರೇ 3 ಪೋಸ್ಟರ್ ದುರುಪಯೋಗ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ ಅವರು, ಮುರುಘರಾಜೇಂದ್ರ ಸ್ವಾಮೀಜಿ ಅವರು. ನಾವು ಸುಮಾರು ದಿನದಿಂದ ಮಠ ವಹಿಸ್ಕೊಂಡಂಗಿಂದ ಹೇಳ್ತಿದೀವಿ ಮೇಡಮ್. ಒಂದೇ ಪೋಸ್ಟ್ ಅಲ್ಲಿ ಯಾರು ಇರಕ್ಕಾಗುತ್ತೆ? ಒಬ್ರು ಟ್ರಸ್ಟಿಯಲ್ಲಿ ಅಧ್ಯಕ್ಷ ಸ್ಥಾನನ, ಕಾರ್ಯದರ್ಶಿ ಸ್ಥಾನನ, ಖಜಾನ್ಸಿ ಸ್ಥಾನನ 3 ಅವರೇ ವಹಿಸ್ಕೊಂಡಿದ್ದಾರೆ. ನಾವು ಮೊನ್ನೆ ಅದ್ರ ವಿರುದ್ಧ ಗಲಾಟೆ ಮಾಡಿದ್ಮೇಲೆ ಮೊನ್ನೆ ಈಗ 6 ತಿಂಗಳಾಯ್ತು ಅಷ್ಟೇ ಮೇಡಮ್ ಕಾರ್ಯದರ್ಶಿ ಸ್ಥಾನ ರಾಧಾಕೃಷ್ಣ ಅವರಿಗೆ ಕೊಟ್ಟು. ಸಂತೋಷ್ ಅವರೇ, ತುಂಬಾ ಜನ ಆರೋಪ ಮಾಡ್ತಿದ್ರು ಬೆಂಗಳೂರಲ್ಲೂ ಮಠಕ್ಕೆ ಸಂಬಂಧಪಟ್ಟ ಜಾಗವನ್ನ ಹಿಂಗೆ ಬೇಕಾಬಿಟ್ಟಿ ಮಾರಿದ್ದಾರೆ ಅಂತ ಹೇಳಿ. ಎಲ್ಲ ಮಾರ್ಕೊಂಡಿದ್ದಾರೆ ಮೇಡಮ್, ಎಲ್ಲ ಮಾರ್ಕೊಂತ ಬಂದಿದ್ದಾರೆ. ಇಲ್ಲಿ ಏನು ಒಂದು ಇಲ್ಲಿ ಬರ್ತಿರ್ತಕ್ಕಂಥ ಆದಾಯನ ಇಲ್ಲೇ ಅವ್ರು ಫರ್ಟಿಲೈಸ್ ಮಾಡಿದ್ರೆ ಇವತ್ತು ಮಠ ಎಲ್ಲಿಗೆ ಹೋಗೋದು ಮೇಡಮ್? ಇವತ್ತು ಬಂದ್ ನೋಡಿ, ಯಾವುದೊಂದು ಅಭಿವೃದ್ಧಿ ಆಗಿಲ್ಲ, ಯಾವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿಲ್ಲ. ಏನ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಒಂದ್ 4 ಬಿಲ್ಡಿಂಗ್ ಕಟ್ಕೊಟ್ಟಿರೋದ್ ಬಿಟ್ರೆ ಅವ್ರ ಸ್ವಂತ ಏನು ಇಲ್ಲಿ ಮಠಕ್ಕೆ ಬರ್ತಕ್ಕಂಥ ಆದಾಯನ ಇಲ್ಲಿ ಯಾವುದೇ ಆದಂತ ಸದ್ಬಳಕೆ ಮಾಡ್ಕೊಂಡು ಕೆಲಸ ಮಾಡೋ ನಿಟ್ಟಿನಲ್ಲಿ ಅವ್ರು ಕಾರ್ಯನಿರ್ವಹಿಸಿಲ್ಲ ಮೇಡಮ್. ಫೈನ್ ನೋಡೋಣ ಸಂತೋಷ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮುರುಘಾಸ್ವಾಮಿ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ. ಈಗ ನಾಳೆ ಬೆಳಿಗ್ಗೆ 11 ಗಂಟೆಗೆ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ಅವರನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಅಂದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುರುಘಾಸ್ವಾಮಿಯನ್ನ ಮಠಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ನಡೆಸ್ತಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಈಗ ಇವತ್ತು ದಿನಚರಿಯನ್ನ ನೋಡೋದಾದ್ರೆ ಬೆಳಿಗ್ಗೆ 6 ಗಂಟೆಗೆ ಮುರುಘಾಸ್ವಾಮಿ ಎದ್ದು ಕುತ್ಕೊಂಡಿದ್ದಾರಂತೆ. ಇವತ್ತು ಸ್ಥಳ ಮಹಜರ್ ಬಳಿಕ ಮತ್ತೆ ವಿಚಾರಣೆಯನ್ನ ಮಾಡ್ತಾರೆ. ನಿನ್ನೆನೂ ಸುದೀರ್ಘವಾಗಿ ಮುರುಘಾಸ್ವಾಮಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು ಡಿವೈಎಸ್ಪಿ ಅನಿಲ್ ಅವರು. ನಿನ್ನೆ ಸುಮಾರು 100 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಆ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಸಮಂಜಸವಾಗಿ ಉತ್ತರವನ್ನ ಕೊಟ್ಟಿಲ್ಲ ಮುರುಘಾಸ್ವಾಮಿ ಅಂತ ಗೊತ್ತಾಗಿದೆ. ಸರಿಯಾಗಿ ಉತ್ತರ ಕೊಡ್ತಾ ಇರ್ಲಿಲ್ವಂತೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಇವತ್ತು ಸ್ಥಳ ಮಹಜರ್ ಮಾಡಬೇಕು. ಜೊತೆಗೆ ಇವತ್ತು ವಿಚಾರಣೆಯನ್ನ ನಡೆಸ್ತಾರೆ. ಇವತ್ತು ಸುಮಾರು ಪ್ರಶ್ನೆಗಳನ್ನ ಕೇಳೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ನಿನ್ನೆ ಪ್ರಶ್ನೆಗಳನ್ನ ಕೇಳಿದಾಗ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತ ಇನ್ಫಾರ್ಮೇಶನ್, ಸ್ವಾಮಿಗಳ ಉತ್ತರ
ನನಗೇನು ಗೊತ್ತಿಲ್ಲ, ಇದ್ರಲ್ಲಿ ದೊಡ್ಡ ಷಡ್ಯಂತ್ರ ಇದೆ. ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂದ್ರೆ ಅದನ್ನೇನು ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ಅವ್ರ ಹೆಸರನ್ನು ಹೇಳಬೇಕಾಗಿಲ್ಲ, ಅದೆಲ್ಲ ಬೆಳವಣಿಗೆ ನಿಮ್ಗೆ ಗೊತ್ತಲ್ಲ ಅಂತ ಪೊಲೀಸರು ಮುಂದೆ ಹೇಳಿದ್ದಾರೆ ಮುರುಘಾಸ್ವಾಮಿ ಅಂತ ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. 10 ಗಂಟೆಗೆ ಸ್ಥಳ ಮಹಜರಿ ಕರ್ಕೊಂಡು ಹೋಗ್ತಾರೆ. ಇವಾಗ ಅದಕ್ಕೆ ಬೇಕಾದಂತ ತಯಾರಿಗಳು ಅಫ್ಕೋರ್ಸ್ ನಡೆದಿರುತ್ತೆ. ಸದ್ಯಕ್ಕೆ ಏನ್ ಬೆಳವಣಿಗೆ ನಡೀತಾ ಇದೆ ಅಲ್ಲಿ? ಖಂಡಿತವಾಗ್ಲೂ ಶರ್ಮಿತಾ, ಮುರುಘಾ ಶರಣರನ್ನ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಮಹಜರಿಗೆ ಕರ್ಕೊಂಡು ಕೂಡ ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊತಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಡಿವೈಎಸ್ಪಿ ಆಫೀಸ್ನ ಮುಂಭಾಗದಲ್ಲಿ ಪೊಲೀಸರಿಗಾಗಿ ಎಲ್ಲಾ ರೀತಿಯಂತ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಯಾಕಂದ್ರೆ ಅವರನ್ನ ಮಹಜರಿಗೆ ಕರ್ಕೊಂಡೋದಂತ ಟೈಮ್ನಲ್ಲಿ ಎಸ್ಕಾರ್ಟ್ನ ಮುಖಾಂತರವಾಗಿ ಕರ್ಕೊಂಡು ಹೋಗಬೇಕು. ಜೊತೆಗೆ ಬಿಗಿ ಬಂದೋಬಸ್ತ್ ಮತ್ತು KSRP ತುಕಡಿಗಳನ್ನು ಕೂಡ ಅಷ್ಟೇ ಮಠದ ಬಳಿ ನಿಯೋಜನೆ ಮಾಡಬೇಕು. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಡಿವೈಎಸ್ಪಿ ಕಚೇರಿ ಬಳಿ ಇದ್ದಂತಹ ಒಂದು KSRP ವಾಹನಗಳನ್ನು ಸದ್ಯಕ್ಕೆ ಮಠದ ಕಡೆ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ನೋಡ್ತಾ ಇರಬಹುದು, ಪೊಲೀಸರನ್ನು ಕೂಡ ಈಗಾಗಲೇ ಹೆಚ್ಚುವರಿಗೆ ಕರೆಸ್ಕೊಂತಿರುವಂತಹದ್ದು. ಜೊತೆಗೆ ಬೆಳಿಗ್ಗೆ 9 ಗಂಟೆಯ ಸುಮಾರಿಗೆ ವೈದ್ಯಾಧಿಕಾರಿಗಳು ಕೂಡ ಅಷ್ಟೇ ಡಿವೈಎಸ್ಪಿ ಕಚೇರಿಗೆ ಬಂದಿದ್ರು. ಅವರು ಒಂದು ನಾರ್ಮಲ್ ಮೆಡಿಕಲ್ ಚೆಕಪ್ ಅನ್ನು ಕೂಡ ಅಷ್ಟೇ ಮಾಡ್ತಾರೆ. ಮೆಡಿಕಲ್ ಚೆಕಪ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಆರೋಗ್ಯ ಸ್ಥಿರವಾಗಿದೆ, ನಾರ್ಮಲ್ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಅಷ್ಟೇ ಹೇಳ್ತಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಏನು ಆರೋಪಿಯಾಗಿರುವಂತಹ ಮುರುಘಾ ಶರಣರ ಇದ್ದಾರೆ, ಮುರುಘಾ ಶರಣರನ್ನ ಪೊಲೀಸರು ಈಗಾಗಲೇ 3 ದಿನಗಳಿಂದಲೂ ಕೂಡ ಅಷ್ಟೇ ಸತತವಾಗಿ ಎನ್ಕ್ವೈರಿಯನ್ನು ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಅಷ್ಟೇ ಬಹುತೇಕ ಮಹಾಜರು ಪ್ರಕ್ರಿಯೆ ಮುಗಿದಂತ ಬಳಿಕ ಒಂದಷ್ಟು ಸಮಯದ ಕಾಲ ಅವರನ್ನ ವಿಚಾರಣೆಯನ್ನು ಕೂಡ ಅಷ್ಟೇ ಮಾಡ್ತಾರೆ. ವಿಚಾರಣೆ ಆದಂತಹ ಬಳಿಕ ಅವರನ್ನ ನಾಳೆ ಅಂದ್ರೆ ಇವತ್ತೆಲ್ಲ ವಿಚಾರಣೆ ಮುಗಿಸ್ಕೊಂಡು ನಾಳೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಕೂಡ ಅಷ್ಟೇ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಹುತೇಕ ಈ ಒಂದು ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ 3 ದಿನಗಳಿಂದಲೂ ಕೂಡ ಅಷ್ಟೇ ಎನ್ಕ್ವೈರಿಯನ್ನ ಮಾಡ್ತಿರುವಂತಹ ಒಂದು ಕಾರಣಕ್ಕೋಸ್ಕರ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ. ಅಂದ್ರೆ ಪ್ರಕರಣಕ್ಕೆ ಕುರಿತಾಗಿ ಮತ್ತು ಅವ್ರ ಮೇಲೆ ಆರೋಪ ಏನು ಬಂದಿದೆ, ಆ ಆರೋಪಕ್ಕೆ ಯಾವುದೇ ರೀತಿಯಾದಂತಹ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೂಡ ಅಷ್ಟೇ ಕೊಟ್ಟಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಈ ಪ್ರಕರಣದಲ್ಲಿ ಇನ್ನೂ ಕೂಡ 3 ಜನ ಆರೋಪಿಗಳು ನಾಪತ್ತೆಯಾಗಿದ್ದು ಅವರಿಗೋಸ್ಕರ ತೀವ್ರ ಹುಡುಕಾಟವನ್ನ ಮಾಡ್ತಿದ್ರೆ. ಬಹುತೇಕ ಅವರು ಸಿಕ್ಕಂತಹ ಬಳಿಕ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಆ ಒಂದು ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಮತ್ತೆ ಮುರುಘಾ ಶರಣರನ್ನ ಪೊಲೀಸರು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಇವತ್ತಿಗೆ ಅವರನ್ನ ಸಂಪೂರ್ಣವಾದಂತಹ ವಿಚಾರಣೆಯನ್ನ ಮುಗಿಸ್ತೀವಿ, ನಾಳೆ ಬಹುತೇಕ ಅವರ ಕಸ್ಟಡಿ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಅಷ್ಟೇ ಕೇಳಿ ಬರ್ತಾ ಇದ್ದು. ಬಹುತೇಕ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರಿಂದ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ನ ಮುಖಾಂತರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಜೊತೆಗೆ ಜಾತಿನಿಂದನೇ ಏನು ಪ್ರಕರಣ ಆಗಿದೆ ಆ ಒಂದು ಜಾತಿನಿಂದ ಕೇಸ್ ಅನ್ವಯವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನ ಆರೋಪಿಯಿಂದ ಇವತ್ತು ಪೊಲೀಸರು ಪಡ್ಕೊಳ್ಳಲಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಜ್ಯುವೆಲ್ಲರಿ ಶಾಪ್ ಅಲ್ಲಿ ಹೆಂಗೆಲ್ಲ ಕಳ್ತನ ಮಾಡ್ತಾರೆ, CCTV ರೆಕಾರ್ಡ್ ಆಗಿರೋ ಫುಟೇಜ್ಗಳನ್ನ ಸಾಕಷ್ಟು ಬಾರಿ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಈತ ಸ್ಮಾರ್ಟ್ ಆಗಿ ಬರ್ತಾನೆ, ಚಿನ್ನ ನೋಡ್ತಾನೆ, ಕದಿಯೋದನ್ನ ಕಾಯಕ ಮಾಡ್ಕೊಂಡಿರ್ತಾನೆ. ಈತ ಹೇಳ್ಕೊಳ್ಳೋದೇನು, ತಾನು ಒಬ್ಬ ಡಾಕ್ಟರ್ ಅಂತ. ಆದ್ರೆ ಮಾಡೋ ಕೆಲಸ ಏನು, ಚಿನ್ನ ಕದಿಯೋದು. ಗ್ರಾಹಕನಾಗಿ ಬಂದು ಚಿನ್ನದ ಆಭರಣವನ್ನ ಆಸಾಮಿ ಎಗರಿಸ್ಕೊಂಡು ಹೋಗಿದ್ದಾನೆ. ಜಯನಗರದ ಸೇಠ್ ಜ್ಯುವೆಲ್ಲರಿ ಶಾಪ್ ನಲ್ಲಿ ಘಟನೆ ನಡೆದಿದೆ. ಅಪೋಲೋ ಹಾಸ್ಪಿಟಲ್ ನಲ್ಲಿ ನಾನು ಡಾಕ್ಟರ್ ಅಂತ ಈತ ಬಂದ ತಕ್ಷಣ ಜ್ಯುವೆಲ್ಲರಿ ಶಾಪ್ನ ಸಿಬ್ಬಂದಿಗೆ ಪರಿಚಯ ಮಾಡ್ಕೊಳ್ತಾನೆ. ರಾಹುಲ್ ಎಂಬಾತನನ್ನ ಈಗ ಜಯನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜುಲೈ 29ನೇ ತಾರೀಕು ಈ ಘಟನೆ ನಡೆದಿದೆ. ಈಗ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ರಾಹುಲ್ ಬಳಿಯಲ್ಲಿ 200 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಳ್ಳ ರಾಹುಲ್ ಕೈ ಚಳಕದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಜಸ್ಟ್ 3 ಸೆಕೆಂಡ್ ನಲ್ಲಿ ಈತ ಕಮಾಲ್ ಹೆಂಗ್ ಮಾಡ್ತಾನೆ ಅಂದ್ರೆ, ತನ್ನ ತಂಗಿ ಮದುವೆಗೆ ಚಿನ್ನ ಬೇಕು ಅಂತ ಈ ಆರೋಪಿ ರಾಹುಲ್ ಜ್ಯುವೆಲ್ಲರಿ ಶಾಪ್ ಒಳಗಡೆ ಬಂದಿದ್ದಾನೆ. ಅಂಗಡಿಯಲ್ಲಿ ಬೆಳ್ಳಿ ನಾಣ್ಯವನ್ನ ಖರೀದಿ ಮಾಡೋ ರೀತಿಯಲ್ಲಿ ನಾಟಕ ಮಾಡ್ತಾನೆ. ನೋಡಿ, ಸಿಬ್ಬಂದಿ ಹತ್ರ ಹೋಗ್ತಾನೆ, ತನ್ನ ತಂಗಿ ಮದುವೆ ಇದೆ, ಅದಕ್ಕೊಂದು ಫೋಟೋ ಫ್ರೇಮ್ ಮಾಡಿಸ್ಬೇಕು, ಬೆಳ್ಳಿದ್ ಬೇಕು ನನಗೆ ಅಂತ ಕೇಳ್ತಾನೆ. ಅವ್ರು ಒಳಗಡೆ ಹೋಗ್ತಾ ಇದ್ದಂಗೆ ಜಸ್ಟ್ 3 ಸೆಕೆಂಡ್ಸ್ ಅಷ್ಟೇ ಅಲ್ಲಿ ಹೆಂಗೆ ಆ ಚಿನ್ನಾಭರಣ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾನೆ ನೋಡಿ. ಈತ 32 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್, 75 ಗ್ರಾಂ ತೂಕದ ಲಾಂಗ್ ಚೈನ್ ಒಂದು ಮತ್ತೆ 22 ಗ್ರಾಂ ತೂಕದ ಬ್ರೆಸ್ಲೆಟ್ ಖರೀದಿ ಮಾಡೋ ರೀತಿಯಲ್ಲಿ ಬಂದು ನಾಟಕ ಎಲ್ಲ ಮಾಡಿರೋದು. ತನ್ನ ಸಂಬಂಧಿಕರು ಹಣ ತರ್ತಾರೆ ಅಂತ ಈ ರಾಹುಲ್ ನಂಬಿಸಿದಂತೆ ಸುಮಾರು 2 ಗಂಟೆ ಕಾಲ ಅಂಗಡಿಯಲ್ಲೇ ಕಾಲವನ್ನ ಈತ ಕಳೆದಿದ್ದಾನೆ. ಬೆಳ್ಳಿ ಫೋಟೋ ಫ್ರೇಮ್ ಕೊಡಬೇಕು ಅಂತ ಕೇಳಿದ್ದಂತೆ ಈತ. ಬೆಳ್ಳಿ ಫ್ರೇಮ್ ತರೋದಕ್ಕೆ ಕಮಲ್ ಲಾಲ್ ಅವರು ಒಳಗಡೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಈತ ತನ್ನ ಕೈ ಚಳಕವನ್ನು ತೋರಿಸಿದರು. ಗ್ರಾಹಕನ ಸೋಗಿನಲ್ಲಿ ಬಂದಿದ್ದಾನೆ. ತನಗೆ ಜ್ಯುವೆಲ್ಲರಿ ಬೇಕು ಅಂತ ಆತ
ಅಂದರೆ ನಾನು ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ಹೋಗಿರೋದು, ಗ್ರಾಹಕನ ಸೋಗಿನಲ್ಲಿ ಹೋಗಿದ್ದಾನೆ. ತನ್ನ ತಂಗಿ ಮದುವೆಗೆ ಚಿನ್ನ ಬೇಕು ಅಂತ ಆರೋಪಿ ರಾಹುಲ್ ಹೋಗಿದ್ದಾನೆ. ಬೆಳ್ಳಿ ಫ್ರೇಮ್ ತರೋದಕ್ಕೆ ಅಂತ, ಅಂದರೆ ನೀವು ಕೊಡಬೇಕು, ಬೆಳ್ಳಿ ಫ್ರೇಮ್ ಆರ್ಡರ್ ಕೊಟ್ಟಿದ್ವಿ ಅದನ್ನು ಕೊಡಿ ಅಂತ ಆತ ಕೇಳಕ್ಕೆ ಹೋಗಿರುವಾಗ ಅವ್ರು ಒಳಗಡೆ ಹೋಗಿದ್ದಾರೆ ಕಮಕ್ಲಾಲ್ ಅವರು. ಆ ಟೈಮ್ನಲ್ಲಿ ಈತ ಅಲ್ಲಿದ್ದಂಥ ಚಿನ್ನಾಭರಣ ಎಸ್ಕೇಪ್ ಮಾಡ್ಕೊಂಡು ಬಂದಿದ್ದಾನೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು. ಈತ ಫಸ್ಟ್ ಟೈಮ್ ಈ ಶಾಪ್ಗೆ ಹೋಗಿರೋದು, ಅಂದ್ರೆ ಏನೋ ಬೆಳ್ಳಿ ಫ್ರೇಮ್ ಕಥೆಯನ್ನ ಈತ ಹೇಳಿದಾನೆ, ಅಂದ್ರೆ ಆರ್ಡರ್ ನಿಜಕ್ಕೂ ಕೊಟ್ಟಿದ್ನ ಅಥವಾ ಯಾಮಾರ್ಸಕ್ಕೆ ಅಂತ ಈ ಡೈಲಾಗ್ ಹೇಳಿದಾನ? ಅಲ್ಲಿ ಘಟನೆ ಏನಾಯ್ತು? ಶಮಿತಾ, ಖಂಡಿತವಾಗ್ಲೂ 2 ದಿನಗಳ ಹಿಂದೆ ಈ ರೀತಿಯಾದ ಒಂದು ಘಟನೆ ಒಂದು ಜಯನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ವೈದ್ಯರ ರೂಪದಲ್ಲಿ ಒಂದು ತೆರಳಿರ್ತಕ್ಕಂಥ ಈತ ಖಾಸಗಿ ವೈದ್ಯ ಅಂತ ಹೇಳ್ಕೊಂಡು ಅಂಗಡಿಯ ಮಾಲೀಕನನ್ನ ಪರಿಚಯ ಮಾಡ್ಕೊಂಡಿರ್ತಕ್ಕಂಥ ಆರೋಪಿ ರಾಹುಲ್, ಜೊತೆಗೆ ಈತನ ತಂಗಿ ಮದುವೆ ಇದೆ ಅಂತ ಹೇಳಿ ಸಾಕಷ್ಟು ಒಂದು ಬ್ರಾಸ್ಲೆಟ್ ಗಳನ್ನಾಗಿರ್ಬೋದು, ಚೈನ್ ಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ತೋರಿಸಿ ಅಂತ ಮೊದಲಿಗೆ ಹೋಗಿ ಸೆಲೆಕ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಬೆಳ್ಳಿಯ ಒಂದು ನಾಣ್ಯವನ್ನ ಕೂಡ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಏನೊಂದು ತನ್ನ ಗೆಳೆಯರು ಅಂದ್ರೆ ಅಥವಾ ಸಂಬಂಧಿಕರು ಹಣವನ್ನ ತರ್ತಾ ಇದ್ರು ಅಂತ ಹೇಳ್ಕೊಂಡು ಮಾತಲ್ಲೇ ಆ ಅಂಗಡಿಯ ಓನರ್ ಅನ್ನ ಮಾತಿನ ಚಕಮಕಿಯಲ್ಲಿ ಅಂದ್ರೆ ಬೆಳೆಸ್ಕೊಂಡು ಒಂದು ಸ್ನೇಹಿತನಾಗಿ ಮಾಡ್ಕೊಂತಾನೆ. ಅದಾದ ನಂತರ ಒಂದು ಬೆಳ್ಳಿಯ ಫ್ರೇಮ್ ಕೊಡಿ ಅಂತ ಹೇಳಿ ಅಂಗಡಿಯ ಒಳಗಡೆ ಹೋಗಿದ ತಕ್ಷಣ ಈ ಮುಂಚೆ ಈತನಿಗೆ ಒಂದು ಬ್ರಾಸ್ಲೈಟ್ ಹಾಗೂ ಆ ಚೈನ್ ಅನ್ನ ತೋರಿಸಿರ್ತಾನೆ. ಅದ್ರ ಬಾಕ್ಸ್ ಅನ್ನ ರೈಟ್ ಸೈಡ್ ಅಲ್ಲಿ ಅಂದ್ರೆ CCTV ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು, ಒಂದು ರೈಟ್ ಸೈಡ್ ಅಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಅದ್ ಎತ್ಕೊಂಡು ಪರಾರಿ ಆಗ್ತಾನೆ. ಆದ್ರೆ ಇತ್ತೀಚಿನ ಸಾಲಿನಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಬನಶಂಕರಿಯಲ್ಲಿ ಏನು ಕಳ್ತನ ಆಗಿತ್ತು ಅದರ ಬೇಸಿಸ್ ಮೇಲೆ ಈತನು ಕೂಡ ಆರೋಪಿ ಇದಾನ ಅನ್ನೋದು ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಈತನನ್ನ ಬಂಧಿಸಿರೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಸಾಕಷ್ಟು ಒಂದು ಒಡವೆಗಳನ್ನ ಏನ್ ಎತ್ಕೊಂಡೋಗೇನೆ ಪೊಲೀಸರು ಅದನ್ನೆಲ್ಲವೂ ಕೂಡ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಸೌಮ್ಯ, ಫೈನ್, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಂಗಳೂರಲ್ಲಿದ್ದ ಶಂಕಿತರಿಗೆ ಅಲ್ ಖೈದಾ ನಂಟು, ಸಿಲಿಕಾನ್ ಸಿಟಿಯಲ್ಲಿ ಹೇಗಿತ್ತು ಉಗ್ರರ ಸಂಚು, NIAಗೆ ಸಿಕ್ಕಿರುವ ಮಹತ್ವದ ಸಾಕ್ಷ್ಯವೇನು? ಇದು ಅಲ್ ಖೈದಾ ಲಿಂಕ್ ಸ್ಟೋರಿ. ರಾಜ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದೆ NIA ತನಿಖಾ ತಂಡ. ಬೆಂಗಳೂರಲ್ಲಿ ಸೆರೆ ಸಿಕ್ಕ ಶಂಕಿತ ಉಗ್ರರ ಕೇಸ್ಗೆ NIA ಎಂಟ್ರಿಯನ್ನ ಕೊಟ್ಟಿದೆ. FIR ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೆತ್ತಿಕೊಂಡಿದೆ NIA. ಸೆರೆ ಸಿಕ್ಕ ಶಂಕಿತ ಉಗ್ರರ ಕೇಸ್ಗೆ ಎಂಟ್ರಿಯನ್ನ ಕೊಟ್ಟಿರೋದು NIA. ಈ ಹಿಂದೆ ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ CCB ಬಲೆಗೆ ಶಂಕಿತ ಬಿದ್ದಿದ್ದ ಅಲ್ ಖೈದಾ ಸಂಘಟನೆಯ ಸಂಪರ್ಕ ಇದೆ ಅಂತ ಅನುಮಾನಗಳು ವ್ಯಕ್ತವಾಗಿತ್ತು. ಆ ನಿಟ್ಟಿನಲ್ಲಿ ವಿಚಾರಣೆಯೆಲ್ಲ ಮಾಡಿದಾಗ, ಸಾಕ್ಷ್ಯ ಸಂಗ್ರಹ ಮಾಡಿದಾಗ ಒಂದಿಷ್ಟು ಮಹತ್ವದ ಸುಳಿವು CCB ಪೊಲೀಸರಿಗೆ ಲಭ್ಯವಾಗಿತ್ತು. ಆ ಆಧಾರದ ಮೇಲೆನೆ ಈಗ NIA ಈ ಕೇಸ್ನಲ್ಲಿ ಎಂಟ್ರಿ ಆಗಿರೋದು. CCB ತನಿಖಾ ರಿಪೋರ್ಟ್ ಅನ್ನ ಕೇಂದ್ರ ಗೃಹ ಇಲಾಖೆ ಪಡ್ಕೊಂಡಿತ್ತು. ಶಂಕಿತರ 3 ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿ ರಿಪೋರ್ಟ್ ಅನ್ನ ಅಧಿಕಾರಿಗಳು ಪಡ್ಕೊಂಡ್ರು. NIA ಪ್ರಾಥಮಿಕ ತನಿಖೆಯಲ್ಲೇ ಶಂಕಿತರ ಸಂಪರ್ಕ ಗಂಭೀರತೆ ಹಿನ್ನೆಲೆಯಲ್ಲಿ ಇದೀಗ NIA ಎಂಟ್ರಿ ಕೊಟ್ಟಿರೋದು. ಹಾಗಾಗಿ FIR ಕೂಡ ಈ ಬಗ್ಗೆ ದಾಖಲಾಗಿದೆ. ತನಿಖಾ ವರದಿ ಈ ತನಕ ಇನ್ವೆಸ್ಟಿಗೇಷನ್ ಏನೇನು ಮಾಡಿದ್ದಾರೆ ಮತ್ತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದಾರಲ್ಲ ಅದನ್ನೆಲ್ಲ ನಮಗೆ ಹಸ್ತಾಂತರ ಮಾಡಿ ಅಂತ CCB ಹತ್ರ NIA ಕೇಳ್ಕೊಂಡಿತ್ತು. CCB ಅಧಿಕಾರಿಗಳು ಆ ಸಿದ್ಧತೆಯನ್ನ ಈಗ ಮಾಡಿಕೊಂಡಿದ್ದಾರೆ. ಶಂಕಿತ ಉಗ್ರ ಅಖ್ತರ್ A1 ಆರೋಪಿ ಆದ್ರೆ A2 ಆಗಿ ಶಂಕಿತ ಉಗ್ರ ಜುಬಾ ಈಗ ಕಸ್ಟಡಿಯಲ್ಲಿ ಇರೋದು. ಶಂಕಿತ ಉಗ್ರರ ಕೇಸ್ ತನಿಖೆಗೆ ಈಗಾಗಲೇ ಒಂದು ಸ್ಪೆಷಲ್ ಟೀಮ್ ಕೂಡ ರಚನೆಯಾಗಿದೆ. 3-4 ದಿನದಲ್ಲಿ CCBಯಿಂದ NIAಗೆ ಪ್ರಕರಣ ಹಸ್ತಾಂತರವಾಗುವಂತ ಚಾನ್ಸಸ್ ಇದೆ. ಇಬ್ಬರನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ NIA ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರಲ್ಲಿ ಜಾಲಿ ರೈಡ್ಗೆ ಕಾರ್ನಲ್ಲಿ ಬಂದ ದಂಪತಿ ಕಿರಿಕನ್ನ ಮಾಡಿಕೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಮತ್ತೊಂದು ಕಾರ್ಗೆ ಡಿಕ್ಕಿ ಹೊಡೆದಿರುವಂತ ಆರೋಪ ಕೇಳಿ ಬಂದಿದೆ. CAR ಇನ್ಸ್ಪೆಕ್ಟರ್ ಸಂಜೀವ್ ಹಾಗೇನೆ ಅವರ ಪತ್ನಿ ಉಷಾ ವಿರುದ್ಧ ಆರೋಪ ಕೇಳಿ ಬಂದಿದೆ. ಚಾಮರಾಜಪೇಟೆಯಲ್ಲಿ 2 ಕಾರುಗಳ ನಡುವೆ ಆಕ್ಸಿಡೆಂಟ್ ಆಗಿದೆ, ಅಂದ್ರೆ ಡಿಕ್ಕಿ ಹೊಡ್ಕೊಂಡಿದ್ದಾರೆ. ಘಟನೆಯಲ್ಲಿ 2 ಕಾರುಗಳು ಡ್ಯಾಮೇಜ್ ಆಗಿದೆ. ಈ ವೇಳೆ ಸಾರ್ವಜನಿಕರು ಹಾಗೇನೆ ಸಂಜೀವ್ ದಂಪತಿ ನಡುವೆ ಗಲಾಟೆ ಆಗಿದೆ. ಸಂಜೀವ್ ದಂಪತಿ ಮೇಲೆ ಸ್ಥಳೀಯ ಯುವಕರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಚಾಮರಾಜಪೇಟೆ ಠಾಣೆಯಲ್ಲಿ ಯುವಕರು ದೂರು ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ಈಗ ಈ ದಂಪತಿ ಅಂದ್ರೆ ಸಂಜೀವ್ ದಂಪತಿ ಕೂಡ ಒಂದು ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಕಾರ್ ಚಾಲನೆ ಮಾಡಿರುವಂತ ಸಂಶಯಗಳು ವ್ಯಕ್ತವಾಗಿದೆ. ಹಾಗಾಗಿ ಸಂಜೀವ್ ಹಾಗೇನೆ ಉಷಾಗೆ ಮೆಡಿಕಲ್ ಟೆಸ್ಟ್ ಅನ್ನ ಪೊಲೀಸರು ಮಾಡಿಸಿದ್ದಾರೆ. ಇನ್ನು ಸಂಜೀವ್ ಕಾರಲ್ಲಿ ಚಿಕನ್ ಹಾಗೇನೆ ಬಿಯರ್ ಬಾಟಲ್ಗಳು ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಪೇಟೆ ಸಂಚಾರಿ ಪೊಲೀಸ್ ಠಾಣೆಗೆ ಕೇಸ್ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬೆಂಗಳೂರಲ್ಲಿ KSRTC ಬಸ್ ಡ್ರೈವರ್ ಮೇಲೆ ಹಲ್ಲೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಟ್ರಾಫಿಕ್ ಕಾನ್ಸ್ಟೇಬಲ್ ವಿರುದ್ಧ ಈ ಹಲ್ಲೆ ಆರೋಪ ಕೇಳಿಬಂದಿದೆ.
ಬಸ್ ತೆಗಿ ಅಂತ ಹೇಳಿದಾರಂತೆ, ಆತ ತೆಗ್ದಿಲ್ಲ ಅಂತೆ. ಹಾಗಾಗಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಅಂತ ಚಾಲಕ ಆರೋಪ ಮಾಡಿರೋದು. ಕಾರ್ಪೊರೇಷನ್ ಸರ್ಕಲ್ ಬಳಿಯಲ್ಲಿ ತಡರಾತ್ರಿ ಘಟನೆ ನಡೆದಿದೆ. ಸಾಗರದಿಂದ ತಿರುವಣ್ಣಾಮಲೈಗೆ ಈ ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇತ್ತು. ರಿಸರ್ವೇಶನ್ ಪ್ರಯಾಣಿಕರಿಗೋಸ್ಕರ ಆ ಡ್ರೈವರ್ ಅಲ್ಲಿ ವೇಟ್ ಮಾಡ್ತಾ ಇದ್ರು ಕಾರ್ಪೊರೇಷನ್ ಸರ್ಕಲ್ ಹತ್ರ. ಈ ವೇಳೆ ಬಸ್ ತೆಗಿ ಅಂತ ಕಾನ್ಸ್ಟೇಬಲ್ ಅಲ್ಲಿಗೆ ಬಂದಿದ್ದಾರೆ, ತಾಕೀತನ್ನ ಮಾಡಿದ್ದಾರೆ. ನಾನು ಬಸ್ ತೆಗಿಯಲ್ಲ ಅಂತ ಆತ ಹೇಳಿದ್ದಕ್ಕೆ ಪೊಲೀಸ್ ಕ್ಯಾಪ್ ನಿಂದ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಬಸ್ ಡ್ರೈವರ್ ಹೇಳ್ತಾ ಇದ್ದಾರೆ. ಎಸ್ಜೆ ಪಾರ್ಕ್ ಠಾಣೆಗೆ ಡ್ರೈವರ್ ಪ್ರಕಾಶ್ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಈ ಕಾನ್ಸ್ಟೇಬಲ್ ಹಲ್ಲೆ ಮಾಡ್ತಾ ಇದ್ದಂತೆ ಬಸ್ ಡ್ರೈವರ್ ಮೂಗಿ ಗಾಯ ಆಗಿದೆ, ಬ್ಲೀಡಿಂಗ್ ಕೂಡ ಆಗಿದೆ. ಅಲ್ರಿ ಒಂಚೂರು ಇದಲ್ಲ ಯಾರ ಅಲ್ರಿ ಬರಕಡೆ ಹೊಡೆದ್ಬಿಡ್ರಿ ಸುಮ್ನೆ ಏನ್ ಮಾಡ್ಬಾರ್ದು. ಅಲ್ಲ ಈಗ ನಾನೇ ನಿಮಗ್ ಹೊಡೆದೈತ್ರ ಕಾನೂನು ಪ್ರಕಾರ ತಪ್ಪ. ಈಗ ನೀವು ಹೊಡೆದ್ರ ಅಲ್ಲ ಏನು ಅಂದೇ ಅಲ್ಲ, ಒಮ್ಮಿಗೆ ಮಕ್ಕ ಹೊಡೆದ್ ಬಿಡುದ್ವಾ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಓಪನ್ ಆಗಿರೋದು ಓಪನ್ ಆಗೈತಲ್ಲಿ.